NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲಾ ಸುದ್ದಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರಿಂದ ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ. ಗಾಂಧಿ ಸರ್ಕಲ್ ನಿಂದ ಜಿಲ್ಲಾ ಅಧಿಕಾರಿ ಕಚೇರಿಯವರೆಗೆ ಉರಿ ಬಿಸಿಲಿನಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ. ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ರಾಜ್ಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಎಲ್ಲಾ ರೈತರು, 200ಕ್ಕಿಂತ ಹೆಚ್ಚು ರೈತರ ಮತ್ತು ಮಹಿಳೆಯರು ಎಲ್ಲಾ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೂಗಿದರು. ಜಿಲ್ಲಾ ವರದಿಗಾರರು ಮೈಬೂಬ್ ಬಾಷಾ ಹನ್ಗೋಳಿ. ಪಾಲ್ಗೊಂಡಿದ್ದಾರೆ. ಆ ನಿಮಿತ್ತವಾಗಿ ಇವತ್ತು ನಾವೆಲ್ಲ ಈ ಒಂದು ಮೆರವಣಿಗೆ ಇಲ್ಲಿಂದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಹಾಕೊಂಡಿದ್ದೀವಿ. ಈ ಪ್ರಮುಖ ಬೇಡಿಕೆಗಳು ಯಾವುದಪ್ಪ ಅಂತಂದ್ರೆ, ಬರಗಾಲದಿಂದ ಮುಂಗಾರು ಹಿಂಗಾರು ಸಂಪೂರ್ಣ ಕೈಕೊಟ್ಟು ರೈತರಿಗೆ ಅನೇಕ ಸಮಸ್ಯೆಗಳು ಉಂಟಾಗಿದೆ. ಆ ನಿಟ್ಟಿನೊಳಗ ಇವತ್ತಿನ ದಿನ ರಾಜ್ಯದ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರೈತರದ್ದು ಅಂತ ಹೇಳಿ ಒಂದು ಪ್ರಮುಖ ಬೇಡಿಕೆ. ಇನ್ನು ಬರಗಾಲದ ಪರಿಹಾರ ಕೊಡಬೇಕಾಗಿತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಇವರಿಬ್ಬರು ತಮ್ಮ ನಡುವೆ ಚಕ್ಕಂದ ಆಡ್ಕೋತ ನಮ್ಮ ರೈತರನ್ನ ಬಲಿಪಶುವಾಗಿ ಮಾಡ್ಲಕತ್ತಾರ. ಆ ಒಂದು ಪ್ರಮುಖ ವಿಷಯವನ್ನು ಇಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುಂಗಾರು ಹಾಗೂ ಹಿಂಗಾರಿನ ಎರಡೂ ಬರ ಪರಿಹಾರವನ್ನು ಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ಹೋರಾಟದ ಪ್ರಮುಖ ಉದ್ದೇಶ ಆಗೈತಿ. ಬರ್ತಾರೆ ಸಮಸ್ಯೆಗಳನ್ನು ಕುರಿತು ಇವತ್ತಿನ ದಿನ ನಾವು ಈ ಒಂದು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಹಾಕೊಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ, ನಾಳೆ ಲೋಕಸಭಾ ಚುನಾವಣೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಕೇವಲ ಭರವಸೆಗಳನ್ನು ಕೊಡ್ತಾ ಸುಮ್ಮನೆ ಕಾಲ ವ್ಯರ್ಥ ಮಾಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಆಲಮಟ್ಟಿ ಡ್ಯಾಮ್ ನಮ್ಮದೇ ಬಿಜಾಪುರ ಜಿಲ್ಲಾದಾಗೆ ಐತಿ. ಇದ್ರೂ ಸತ್ಯಕ ಏನಾಗ್ಯದಪ್ಪ ಅಂತಂದ್ರ ನಮಗ ನೀರಿನ ಸಮಸ್ಯೆ ಹೊಟ್ಟೆ ತಪ್ಪಲಾಗೈತಿ. ಪ್ರತಿ ವರ್ಷ ಕೆರೆ ನೀರು ತುಂಬ್ರಿ ಹೋರಾಟಗಳು ಮೇಲಿನ ಮೇಲೆ ಮಾಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಆಗೈತಿ. ಆಲಮಟ್ಟಿ ಜಲಾಶಯ ನಿಮಿತ್ತವಾಗಿ ಸುಮಾರು ಲಕ್ಷಾಂತರ ಎಕರೆ ಭೂಮಿಗಳನ್ನ ನಮ್ಮ ರೈತರು ತ್ಯಾಗ ಮಾಡಿದ್ದಾರೆ. ಆದ್ರೂ ಕೂಡ ನಮಗೆ ಕುಡಿಲಕ್ಕೆ ನೀರಿಲ್ಲಪ್ಪ ಅಂತಂದ್ರ ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರೂ ನಗ್ತಾರೆ ಇವತ್ತು. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಇಲ್ಲಿ ತನಕ 22 ಏತ ನೀರಾವರಿಗಳನ್ನ ನಾವು ನಿಮ್ ಗಮನಕ್ಕೆ ಇರಲಿ ಎಲ್ಲರಿಗೆ. 22 ಏತ ನೀರಾವರಿಗಳು ಎದಕ್ಕಂತಾರ, ಯಾವೊಂದು ಏತ ನೀರಾವರಿ ಸಹಿತ ಕಂಪ್ಲೀಟ್ ಮುಗಿದಿಲ್ಲ. ನಾವು ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸರ್ಕಾರದ ಬೊಕ್ಕಸದಿಂದ ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗಾಗಿ ರೊಕ್ಕ ಖರ್ಚು ಮಾಡ್ಯಾರ. ಖರ್ಚು ಮಾಡಿದ್ರು ಸದ್ಯಕ್ಕೆ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಏತ ನೀರಾವರಿ ಸದ್ಯಕ್ಕೆ ಇವತ್ತಿಂದನ ಕಂಪ್ಲೀಟ್ ಆಗಿ ಮುಗಿದಿಲ್ಲ. ಎಲ್ಲಾ ಮುಗಿದ್ರ ಸದ್ಯಕ್ಕೆ ಕಳಪೆ ಮಟ್ಟದಾಗ್ಯಾವ. ಆ ಎಲ್ಲಾ ಕೊನೆಯ ಭಾಗಗಳು ಯಾವತ್ತೂ ಮುಟ್ಟಿದ್ ನೋಡಿಲ್ಲ. ನಾವು ನೀರ್ ಬಿಡ್ತಾರ, ನೀರ್ ಬಿಟ್ಟು ಮಾರನೇ ದಿವಸಿಗೆ ನೀರು ಬಂದಾಗಿತ್ತು, ಅಲ್ಲಿ ಮುಟ್ಟಂಗಿಲ್ಲ, ಕೊನೆ ರೈತರಿಗೆ ಬರಂಗಿಲ್ಲ. ಯಾಕೆ ಹಿಂಗೆ ಕಾಲಕತ್ತದ? ಲಕ್ಷಾಂತರ ರೂಪಾಯಿ ಸರ್ಕಾರದ ಬೊಕ್ಕಸದ ಹಣ ಎಲ್ಲಿ ಹೊಂಟದ? ಈ ಎಲ್ಲ ಕೂಲಂಕುಷವಾಗಿ ನಾವು ಚರ್ಚೆ ಮಾಡ್ಬೇಕಾದಂತ ವಿಚಾರ. ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ ಲೆಟರ್ ಕೊಡ್ಬೇಕು, ಅದ್ ಯಾವ್ದು ಮಾಡ್ತಾ ಇಲ್ಲ ಅವರು. ಗುತ್ತಿಗೆದಾರರು, ರಾಜಕಾರಣಿಗಳು ಹಟ್ಟಿಗಿಸಿಂದ ಹೊಲದೊಳಗೆ ಕೆನಲ್ಗಳು ಹಾಕೊಂಡು ಹೋಗ್ಯಾರ. ರೈತರಿಗೆ ಬರಬೇಕಾದಂತ ಪರಿಹಾರ ಏನಕ್ಕಾದ್ರೂ ಬಂದಿಲ್ಲ. ತಮ್ಮ ಗಮನಕ್ಕಿರ್ಲಿ, ಮುಳವಾಡಿ ಏತ ನೀರಾವರಿ ಎಷ್ಟು ವರ್ಷ ಆಯ್ತು ನಡೆದು, ಚಿಮ್ಮಲಿಗೆ ಏತ ನೀರಾವರಿ ನಡೆದು ಎಷ್ಟು ವರ್ಷ ಆಯ್ತು, ಕುಬಚಿ ಬಬಲೇಶ್ವರ ನೀರಾವರಿ ನಡೆದು ಎಷ್ಟು ವರ್ಷ ಆಯ್ತು. ಆದ್ರೂ ಕೂಡ ಇನ್ನ ಕಂಪ್ಲೀಟ್ ಆಗಾಗ್ತಾ ಇರಲಿಲ್ಲ. ಆದ್ರೂ ಇನ್ನಕ್ಕಾದ್ರೂ ರೈತರಿಗೆ ಪರಿಹಾರ ಬಂದು ಮುಟ್ಟಾಗ್ತಾ ಇರಲಿಲ್ಲ. 5,000ದಂತೆ ರೈತರಿಗೆ ಪ್ರತಿ ಎಕರೆಗೆ 2 ಎಕರೆ 50 ಸಾವಿರ ಪ್ರತಿ ರೈತರಿಗೆ ಜಮಾ ಆಗಬೇಕು. ಈಗ ರಾಜ್ಯದವರು ಕೇಂದ್ರದಾಗ ಹೇಳ್ತಾರೆ, ಕೇಂದ್ರದವರು ಸೇತು ದಿನಾಂಕು ದೇವಾಲಯಕ್ಕೆ ಗರ್ಭತಾತು ಅಂತ ಅವ್ರು ಹೇಳಕತ್ತಾರೆ. ನಮಗ್ ಕೊಡವ್ರು ಯಾರು? ರೈತರಿಗೆ ಕೊಡವ್ರು ಯಾರು? ಅವ್ರಿಗೆ ಇವ್ರು ಹೇಳ್ತಾರ, ಇವ್ರಿಗೆ ಅವ್ರು ಹೇಳ್ತಾರ. ನಾವು ರೈತರೇನು ಊರ್ ಹಾಕೊಂಡು ಸಾಯ ಬಾಳೆ ಅದ, ಎಷ್ಟೋ ಮಂದಿ ಸಾಯಲಕತ್ತಾರ. ಬರಗಾಲ ಪರಿಹಾರ ಎಕರೆಗೆ 25. ನಾವು ರೈತ ಅಂದ್ರೆ ಏನು? ರೈತ ಅಂದ್ರೆ ಏನು? ರೈತ ಅಂದ್ರೆ ಏನೂ ಇಲ್ಲ. ರೈತ ಅಂದ್ರೆ ಇಲ್ಲ ತಂದಂಗೆ ಆಯ್ತಲ್ಲ. ಅದಕ್ಕೆ ಇಲ್ಲಾರ್ದಂಗೆ ರೈತನಲ್ಲಿ ಅಂತ ದೊಡ್ಡ ಗುಣ ಅದ. ಯಾರ ಮೇಲೂ ವಿಷಾದಾರವಲ್ಲ, ಮತ್ತೊಬ್ಬರನ್ನ ಅಪಹಾಸ್ಬೇಕನ್ನವಲ್ಲ, ಮತ್ತೊಬ್ಬರನ್ನ ಕಳು ಮಾಡಬೇಕನ್ನವಲ್ಲ, ಮತ್ತೊಬ್ಬರನ್ನ ತಿನ್ಬೇಕನ್ನವಲ್ಲ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ಉಳಿಸುವುದು ಕಳಿಸಬೇಕನ್ನುವಂತ ರೈತರಲ್ಲಿ ಅವರಿಗೆ ಸಂಕೋಚ ಇಲ್ಲ. ಅದರ ಸಲುವಾಗಿ ಎಲ್ಲ ರೈತರು ಸಹಕಾರದಿಂದ, ಸಂತೋಷದಿಂದ
ಸಹಿತ ಇದ್ರು ನೀವು ಎಲ್ಲರೂ ಆರಾಮ್ ಸರಿ ಒಂದು ತೂಗ ಮಂಚ ಕುರ್ಚಿಗಳು ಹಾಕೊಂಡು ಆರಾಮ್ ಸರಿ ನೀವು ನಿದ್ದೆ ಮಾಡ್ತಾ ಅಂದಾಗ ನಾವು ಈ ಊರಿ ಬಿಸಿಲಿನಲ್ಲಿ ನಾವಂತೂ ದಿಕ್ಕೇ ಇಲ್ಲ, ನಾವು ಬರಬೇಕಾಗ್ಯದ ಗಂಡು ಮಕ್ಕಳು. ಆ ತಾಯಂದಿರ ಮುಖಗಳನ್ನು ನೋಡಿರಿ ನೀವು. ಈ ಬರೆಗಾಲಿ ರೋಡಿನ ಮೇಲೆ ಕಾಲಿಟ್ರೆ ಕಾಲಿಗೆ ಅಂಗಾಲಿಗೆ ಗುಳ್ಳಿ ಬರ್ತಾವ ಸಾಲ್ಕ. ಅಂತದ್ರಲ್ಲಿ ಅವ್ರು ಎಷ್ಟು ಕಷ್ಟ ಆದ್ರೆ ಅವ್ರು ಈ ರೋಡಿನ ಮೇಲೆ ಬಂದಿರಬೇಕು, ನಿಮ್ಮಲ್ಲಿ ಬಂದು ಕೂತಿರ್ಬೇಕು. ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತರ ಬರ ಪರಿಹಾರ ಕೊಡದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಕೊಡಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಕೊಡಿಸಿದ ಜಿಲ್ಲಾಡಳಿತಕ್ಕೆ, ಕಬ್ಬಿನ ಬಾಕಿ ಕೊಡಿಸಿದ ಜಿಲ್ಲಾಡಳಿತಕ್ಕೆ, ಕುಡಿಯಲು ನೀರು ಬಿಡದೆ ಇರತಕ್ಕಂತ ಜಿಲ್ಲಾಡಳಿತಕ್ಕೆ. ನಿಮ್ ಮುಂದೆ ಹೇಳಿ 2 ದಿವಸನಾಗ ಮೇವಿನ ದಿವಸ ಒಣಮೇವ ಮತ್ತೆ ಹಸಿಮೇವನ್ನ ಅವ್ರು ಕೊಡ್ತಕ್ಕಂಥ ಸರ್ಕಾರ ಆದೇಶ ಐತಿ. ಅವ್ರ ತಕ್ಷಣ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿಸ್ಬೇಕ್ರಿ. ದಯವಿಟ್ಟು ನಮ್ಮಲ್ಲಿ ಮೇವು ಇಲ್ಲಂತೆ ಹೇಳುದು ಬೇಡ. ನೀವು ಮೇವು ಇಲ್ಲಂತೆ ಇಲ್ಲಿ ಊರುಗಳ ಹೆಸರು ಬರ್ಸ್ರಿ. ಈಗ DC ಬಂದ ತಕ್ಷಣ DC ಅವ್ರಿಗೆ ಅದನ್ನ ಕೊಟ್ಟು ಒಟ್ಟ ನಾಳೆಯಿಂದ ಅವ್ರಿಗೆ ಮೇವು ಮುಡಿಸ್ತಕ್ಕಂಥ ಕೆಲಸ ಅದನ್ನ ಜಿಲ್ಲಾಡಳಿತ ಜವಾಬ್ದಾರಿ ಮಾಡ್ಬೇಕಲ್ಲ. ಯಾಕಂತಂದ್ರೆ ದನಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಈ ಬರಗಾಲ ಇರೋದ್ರಿಂದ ಹಳ್ಳಿಗಳಲ್ಲಿ ಮೇವಿನ ಕೊರತೆ ಆಗಿದೆ. ಅದರ ಜೊತೆಗೆ ಮಟ್ಟಾಳ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಮನೆ ಪಕ್ಕದಲ್ಲಿನೇ ಒಂದು ವೈನ್ ಶಾಪ್ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಾರೆ. ಅದ್ರ ಅಲ್ಲಿ ಶಾಲೆ ಕಲಿಯೋ ಮಕ್ಕಳೆಲ್ಲ ಹೋಗ್ಬೇಕು, ನಮ್ಮ ತಾಯಂದಿರು ಕೂಡ ಅಲ್ಲಿ ಜೊತೆಯಾಗಿರ್ಬೇಕು. ಅದನ್ನು ಶೀಘ್ರದಲ್ಲಿ ಅದನ್ನು ಬಂದ್ ಮಾಡಬೇಕು. ಇದನ್ನ ಸ್ವಲ್ಪ ಗಮನಕ್ಕೆ ತಗೋಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಬಹಳಷ್ಟು ಚುನಾವಣೆ ಪ್ರಕ್ರಿಯೆ ಒಳಗೆ ಇಳಿದ್ದಾರೆ, ಸುಮಾರು ಎಲ್ಲ ರಾಜಕಾರಣಿಗಳು. ನಾವು ಮಾತ್ರ ರೈತರ ಸಮಸ್ಯೆಗಳನ್ನು ಇಟ್ಕೊಂಡ ಇವತ್ತು ತಮ್ಮ ಜಿಲ್ಲಾಡಳಿತಕ್ಕೆ ಬಂದು ತಾವು ಇದನ್ನ ಹಗುರವಾಗಿ ಕಾಣುವುದ ಬಹಳ ಸೀರಿಯಸ್ ಆಗಿ. ಯಾಕಂತಂದ್ರೆ ಬರಗಾಲದ ಸಂದರ್ಭ ಇವೆಲ್ಲ ಬಹಳಷ್ಟು ಸೀರಿಯಸ್ಗಳು ವಿಷಯ ಇದಾವೆ. ಬರಗಾಲದ ಸಂದರ್ಭವನ್ನ ಇವತ್ತು ಸರ್ಕಾರ ಸೀರಿಯಸ್ ಆಗಿ ತಗೋಬೇಕಾಗಿತ್ತು. ಈ ಚುನಾವಣೆಯಲ್ಲಿ ಬಹುಶಃ ನಮ್ಮನ್ನ ನಿರ್ಲಕ್ಷ್ಯನ ಮಾಡಿದಾರೆ, ಹೌದಲ್ರಿ? ಆ ಕಾರಣಕ್ಕಾಗಿ ದಯವಿಟ್ಟು ಸಾಹೇಬ್ರು ನಾವು ಬಂದು DC ಅವರು ಬಾ ಅಂತೇಳಿ ಒತ್ತಾಯ ಇತ್ತು. ತಾವು ಕೂಡ ADC ಅವರಿದ್ರಿ, DC ಅವರು ಇದ್ದಾಗಲೇ ತಾವು ನಮ್ಮ ಏನು ಮೇಜರ್ ಬೇಡಿಕೆಗಳು ಅದಾವು ತಕ್ಷಣ ತಾವು ಅದನ್ನು ಈಡೇರಿಸಬೇಕಂತ